ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಮಹಾರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಮೊದಲಿಗೆ ರಾಧಾ ಚಂದ್ರುನೇ ಅತ್ತೆನ ಕೊಂದು ಇವಾಗ ನನ್ನ ತಲೆಗೆ ಕಟ್ಟಕ್ಕೆ ನೋಡ್ತಿರೋದು ಅಂತ ಹೇಳ್ತಾರೆ. ರಾಧಾ ಮಾತು ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ರಾಜೇ ಪರವಾಗಿಲ್ವೇ, ಅದಕ್ಕೆ ಇವಳನ್ನ ಹೆಣ್ಣು ಹುಲಿ ಅಂತ ಕರೆಯೋದು, ಅವನು ಬೀಸ್ತಂತ ಬಾಣನ ವಾಪಸ್ ಅವನಿಗೆ ಹೋಗೋ ಥರ ಮಾಡಿದ್ಲಲ್ಲ, ಬೇಷ್ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಚಂದ್ರು, ರಾಧಾ ನಾನು ಸುಮ್ಮನಿದ್ದೀನಿ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ಯಾ, ಅತ್ತೆ ನನಗೆ ಎರಡನೇ ತಾಯಿ ಇದ್ದಾಗೆ, ನಾನು ಯಾಕೆ ಅವ್ರನ್ನ ಕೊಲ್ಲಬೇಕು, ಅಷ್ಟಕ್ಕೂ ರಾಜಕೀಯದಲ್ಲಿ ನೀನು ಅತ್ತೆ ಸೀಟಲ್ಲಿ ಕೂತಿದ್ಯಾ, ಎಲೆಕ್ಷನಲ್ಲಿ ಎಲ್ಲಿ ಅತ್ತೆ ವಿರುದ್ಧ ಸೋಲ್ತೀನೋ ಅಂತ ನೀನೇ ಅತ್ತೆನ ಕೊಲೆ ಮಾಡಿ ಇವಾಗ ಅದನ್ನು ನನ್ನ ತಲೆಗೆ ಕಟ್ಟಕ್ಕೆ ನೋಡ್ತಿದ್ಯಾ. ಪುಟ್ಟವ್ವ ಕಂಟಿ, ಇವಳು ಹೇಳ್ತಿರೋದೆಲ್ಲ ಸುಳ್ಳು, ಅತ್ತೆನ ಇವಳೇ ಕೊಲೆ ಮಾಡಿ ಇವಾಗ ಆ ಆರೋಪನ ನನ್ನ ಕಡೆ ತಿರುಗಿಸಿದಾಳೆ, ಇವಳ ಮಾತನ್ನು ಯಾರು ನಂಬೇಡಿ ಅಂತ ಹೇಳ್ತಾರೆ. ಆಗ ರಾಧಾ, ಹೌದಾ ಸರಿ, ಹಾಗಾದರೆ ಅತ್ತೆನ ಕೊಂದಿದ್ದು ನೀನೇ ಅಂತ ನಿರೂಪಿಸಿಲ್ಲ ಅಂತಂದರೆ ನನ್ನ ಹೆಸರು ರಾಧಾನೇ ಅಲ್ಲ, ಇಟ್ಸ್ ಮೈ ಚಾಲೆಂಜ್ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಗಾಬರಿಯಿಂದ ಚಂದ್ರನ್ನೇ ನೋಡ್ತಿರ್ತಾರೆ. ಮತ್ತೆ ಇಲ್ಲಿ ಕೇಶವ್ ಅವರು ಜಗನ್ ಅವ್ರನ್ನ ಸೈಡಿಗೆ ಕರ್ಕೊಂಡು ಬಂದು ಮಾತಾಡ್ತಿರ್ತಾರೆ. ಮೊದಲಿಗೆ ಕೇಶವ್ ಅವರು, ಜಗನ್ ಆ್ಯಕ್ಚುಲಿ ಸುಮಾ ಜೊತೆ ನಿಮ್ಮ ಎಂಗೇಜ್ಮೆಂಟು ಮೊದಲಾಗಿರೋದ್ರಿಂದ ಸುಮನ ನೀವು ಮದುವೆ ಆಗೋದೇ ನ್ಯಾಯ ಅಂತ ಹೇಳ್ತಾರೆ. ಆಗ ಜಗನ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಂಕಲ್ ನೀವೇನು ಹೇಳ್ತಿದ್ದೀರಾ, ಅಲ್ಲ ಈಗಾಗಲೇ ಮದುವೆ ಶಾಸ್ತ್ರ ಶುರುವಾಗಿದೆ ನಿಮ್ಮ ಮಗನ ಜೊತೆ ಅಂತ ಹೇಳ್ತಾರೆ. ಆಗ ಕೇಶವ್, ನೋಡಿ ಜಗನ್, ಶಾಸ್ತ್ರ ಎಲ್ಲಿವರೆಗೂ ಬಂದಿದೆ ಅನ್ನೋದು ಮುಖ್ಯ ಅಲ್ಲ, ಹುಡುಗಿ ಕುತ್ತಿಗೆಗೆ ಯಾರು ತಾಳಿ ಕಟ್ತಾರೆ ಅನ್ನೋದೇ ತುಂಬ ಮುಖ್ಯ. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಸುಮನ್ ಜೊತೆ ನನ್ನ ಮಗನ ಮದುವೆ ಆಗ್ತಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾನಂತೂ ಈ ಮದುವೆನ ನಿಲ್ಸೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸುಮಾ ಏನಾದರೂ ನಮ್ಮ ಮನೆ ಸೊಸೆಯಾಗಿ ಬಂದರೆ ನಮ್ಮ ಫ್ಯಾಮಿಲಿ ಸ್ಟೇಟಸ್ಸು, ರೆಪ್ಯುಟೇಷನ್ ಎಲ್ಲ ಹಾಳಾಗೋಗುತ್ತೆ, ನನ್ನ ಮರ್ಯಾದೆ ಹೋಗುತ್ತೆ. ಪ್ಲೀಸ್ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸೋಕ್ಕೆ ನೀವೇ ನನಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಜಗನ್ಗೂ ಖುಷಿ ಆಗುತ್ತೆ. ನನಗೂ ಕೂಡ ಇದೇ ಬೇಕಾಗಿದ್ದಿದ್ದು. ತುಪ್ಪ ಈ ಜಗನ್ ರೊಟ್ಟಿಗೆ ತಾನಾಗೆ ಬಂದು ಬೀಳ್ತಿದೆ ಅಂತ ಯೋಚನೆ ಮಾಡ್ತಾ, ಸರ್ ನೀವೇನು ಹೇಳ್ತಿದ್ದೀರಾ, ನಿಮ್ಮ ಮಗ ಮತ್ತು ಸುಮಾ ಇಬ್ಬರು ಕೂಡ ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ಬೆಂಕಿ ಬಿತ್ತು ಆ ಪ್ರೀತಿಗೆ, ಮದುವೆ ಆದಮೇಲೆ ಅವಳು ನಿಮ್ಮನ್ನು ಕೂಡ ಪ್ರೀತಿ ಮಾಡ್ತಾಳೆ. ಈಗ ನಾನು ಸಹಾಯ ಕೇಳಿಕೊಂಡು ಯಾರ ಹತ್ರನೂ ಹೋಗೋಕ್ಕಾಗಲ್ಲ, ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಸುಮಾ ನಿಮಗೆ ಸಿಗೋ ಥರ ನಾನು ಮಾಡ್ತೀನಿ, ಪ್ರಾಮಿಸ್ ಅಂತ ಹೇಳ್ತಾರೆ. ಆಗ ಜಗನ್ಗೆ ಇನ್ನೂ ಖುಷಿ ಆಗುತ್ತೆ. ಪರವಾಗಿಲ್ವೇ, ನನಗೆ ಸುಮಾ ಅಷ್ಟೇ ಬೇಕಾಗಿರೋದು, ಎರಡೆರಡು ಕಡೆಯಿಂದ ಆಫರ್ ಬರ್ತಿದೆ ಅಂತ ಯೋಚನೆ ಮಾಡ್ತಾ, ನೋಡಿ ಸರ್, ಅಷ್ಟಕ್ಕೂ ನೀವು ಅಂದ್ಕೊಂಡಿರೋ ಥರ ಹುಡುಗ ನಾನಲ್ಲ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ಪ್ಲೀಸ್ ಈ ರೀತಿ ಮಾತ್ರ ಹೇಳಬೇಡಿ, ನನಗೆ ನನ್ನ ಮಗ ತುಂಬಾ ಮುಖ್ಯ, ಸುಮ್ಮನೆ ನೀವು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಆಗ ಜಗನ್, ಸರ್ ಏನು ಹೇಳ್ತಿದ್ದೀರಾ, ಒಂದು ವೇಳೆ ನಾನೇನಾದರೂ ಸಿಗಾಕೊಂಡ್ರೆ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ನೀವು ಸಿಗಾಕೊಳ್ದಿರೋದು ರೀತಿ ನಾನು ನೋಡ್ಕೊತೀನಿ, ಒಂದು ವೇಳೆ ಸಿಗಾಕೊಂಡ್ರೆ ನಿಮ್ಮ ಜೊತೆ ನಾನು ಇರ್ತೀನಿ, ಮತ್ತು ಗಲಾಟೆ ಮಾಡೋದ್ರೂ ಪರವಾಗಿಲ್ಲ, ಸುಮನ್ ಜೊತೆ ನಿಮ್ಮ ಮದುವೆನ ನಾನು ಮಾಡಿಸ್ತೀನಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾರೆ. ಜಗನೇನು ಯೋಚನೆ ಮಾಡ್ತಿರ್ತಾರೆ. ಆಗ ಕೇಶವ್ ಅವರು, ಏನು ಯೋಚನೆ ಮಾಡ್ತಿದ್ದೀರಾ, ಪ್ಲೀಸ್ ನಿಮಗೆ ನೀವು ಪ್ರೀತಿಸ್ತಿರೋ ಸುಮಾ ಸಿಗ್ತಾಳೆ, ಮತ್ತು ನನಗೆ ನನ್ನ ಮಗ ಸಿಗ್ತಾನೆ, ಸುಮನ್ ಮೇಲೆ ನಿಮಗೂ ಕೂಡ ಮನಸ್ಸಿದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ, ಪ್ಲೀಸ್ ಅಂತ ಕೇಳ್ಕೊತಾರೆ. ಆಗ ಜಗನ್, ಸರಿ ಸರ್, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾನು ನಿಮಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ತುಂಬ ಥ್ಯಾಂಕ್ಸ್, ಆದರೆ ಆ ಸುಮಾ ಮಾತ್ರ ಯಾವುದೇ ಕಾರಣಕ್ಕೂ ಮದುವೆ ಚೌಟ್ರಿಗೆ ಬರಬಾರ್ದು, ಆ ರೀತಿ ನೀವೇ ನೋಡ್ಕೊಬೇಕು ಅಂತಾರೆ. ಓಕೆ ಸರ್, ನಾನು ಸುಮಾನ ಕಿಡ್ನ್ಯಾಪ್ ಮಾಡ್ತೀನಿ ಅಂತ ಸಚಿನ್ ಹೇಳಿದ್ದು ಕೇಳಿ ಕೇಶವ್ ಅವ್ರಿಗೂ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಸ್ನೇಹ ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ. ಅಲ್ಲ, ಆ ರಾಧಾ ಯಾಕೆ ಚಂದ್ರು ಅಣ್ಣನೇ ಅತ್ತೆನ ಕೊಂದಿದ್ದು ಅಂತ ಹೇಳಿದ್ಲಲ್ಲ, ಅಷ್ಟಕ್ಕೂ ಚಂದ್ರು ಅಣ್ಣ ನೋಡಿದ್ರೆ ರಾಧಾನೇ ಕೊಂದಿದ್ದು ಅಂತ ಹೇಳ್ತಿದ್ದಾರೆ. ಚಂದ್ರು ಅಣ್ಣ ಯಾಕೆ ಅತ್ತೆನ ಕೊಲೆ ಮಾಡ್ತಾರೆ, ಅವತ್ತು ನೋಡಿದ್ರೆ ನಾನು ಯಾವುದೋ ಕಷ್ಟದ ಪರಿಸ್ಥಿತಿಲಿ ಸಿಗಾಕೊಂಡಿದ್ದೀನಿ ಅಂತ ಚಂದ್ರು ಅಣ್ಣ ಹೇಳ್ತಿದ್ರು, ಆ ಪರಿಸ್ಥಿತಿ ಏನಿರ್ಬೋದು, ಮತ್ತು ಅವ್ರ ಜೊತೆ ಇದ್ದಂಥ ಹುಡುಗಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕಂಟಿ ಅಲ್ಲಿಗೆ ಬಂದು, ಒಬ್ಬರೇ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಸ್ನೇಹ, ಏನಿಲ್ಲ ರೀ, ಸ್ವಲ್ಪ ಸುಸ್ತಾದಂಗಿತ್ತು, ಅದಕ್ಕೆ ಇಲ್ಲಿ ಬಂದು ಕುಂತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಕಂಟಿ, ಸುಸ್ತಾಗ್ತಾಯ್ತಾ, ನಿಮಗೆ ಹಣ್ಣಿನ ಜ್ಯೂಸು ಅಥವಾ ಎಳ್ನೀರೇನೋ ತಂದ್ಕೊಡ್ಲಾ ಅಂತ ಕೇಳ್ತಾರೆ. ಆಗ ಸ್ನೇಹ, ಪರವಾಗಿಲ್ಲ ಕಣ್ರಿ, ಅದೆಲ್ಲ ಏನೂ ಬೇಡ, ಅದು ಅಲ್ಲದೆ ರಾಧಾ ಹೇಳಿದ ಮಾತು ಕೇಳಿ ಸ್ವಲ್ಪ ಅಪ್ಸೆಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪುಟ್ಟಕ್ಕ ಕೂಡ ಅಲ್ಲಿಗೆ ಬಂದು, ಅಲ್ಲ ಕಣವ, ರಾಧನ ಮಾತೆ ಹಂಗಿರುತ್ತೆ,
ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ಯಲ್ಲ. ಸಹನಾ ಹಣ್ಣಿನ ಜ್ಯೂಸ್ನ ಮಾಡಿಟ್ಟೋಳೆ, ಹೋಗವ ಕುಡಿಯೋಗು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸ್ನೇಹ ಅಲ್ಲಿಂದ ಹೋಗ್ತಾರೆ. ಆಗ ಕಂಠಿ ಸ್ನೇಹ ಅವ್ರಿಗೆ ಮಾತ್ರ ಅಲ್ಲ, ರಾಧನ್ ಮಾತಿಂದ ನನ್ನ ತಲೆನೂ ಕೆಟ್ಟೋಗಿದೆ. ರಾಧಾ ಹೆಂಗೆಲ್ಲ ಮಾತಾಡಿದ್ಲು ರಾಧಾ ನೋಡಿದ್ರೆ ಭಾವನೆ ಕೊಂದಿದ್ದು ಅಂತ ಹೇಳ್ತಾಳೆ, ಭಾವ ನೋಡಿದ್ರೆ ರಾಧನೇ ಕೊಂದಿದ್ದು ಅಂತ ಹೇಳ್ತವ್ರೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ನೋಡು ಸಿರಿ, ಅಮ್ಮೋರ ಸಾವಿನ ಸುತ್ತ ದೊಡ್ಡ ವಿಷಯನೇ ಅಡಗಿದೆ. ನಾವೇನಾದರೂ ಒಂದೇ ಸರಿ ಅದನ್ನು ಕೀಳಕ್ಕೆ ಹೋದರೆ ಬುಡದ ಸಮೇತ ಕಿತ್ಕೊಂಡ್ಬಂದ್ಬಿಡುತ್ತೆ. ಇದರಲ್ಲಿ ಶಾನೆ ಜನ ಶಾಮೀಲಾಗೋರೆ ಅಂತ ಅನಿಸುತ್ತೆ. ನಾವು ಮೊದಲು ಭೂಮಿನ ಸಡಿಲ ಮಾಡ್ಕೊಬೇಕು, ಆಮೇಲೆ ಇದರಲ್ಲಿ ಯಾರ್ಯಾರವ್ರೆ ಅಂತ ಆಚೆ ತೆಗಿಬೇಕು, ಆಮೇಲೆ ನಾವು ಬುಡಕ್ಕೆ ಕೈ ಹಾಕಬೇಕು ಅಂತ ಹೇಳ್ತಾರೆ. ಆಗ ಕಂಠಿ, ಹೌದು ಕಣವ, ನಿನ್ನ ಮಾತು ಕೂಡ ನಿಜನೇ. ಅವನ ಸಾವಲ್ಲಿ ತುಂಬ ಜನರು ಕೈವಾಡ ಐತೆ. ನಮ್ಮೋರು ತಮ್ಮೋರು ಅನ್ನೋದನ್ನ ಬಿಟ್ಟು ಪ್ರತಿಯೊಬ್ಬರ ಮೇಲೂ ನಾವು ನಿಗಾ ಇಡಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಹೌದು ಕಣಪ್ಪ, ಅದಕ್ಕೆ ಹೇಳ್ತೀವಿ, ಈ ಮದುವೆ ಆಗೋದ್ರ ಜೊತೆಗೆ ಆ ಪಾಪಿಗಳ ಬಂಡವಾಳ ಕೂಡ ನಾವು ಬಯಲು ಮಾಡಲೇಬೇಕು. ಸರಿ, ಶಾಸ್ತ್ರಕ್ಕೆ ಹೊತ್ತಾಯ್ತು ಬಾಪ ಅಂತ ಹೇಳಿ ಕಂಠಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ರಾಜಿ, ಚಂದ್ರು, ರಾಧಾ ಹೇಳಿದ್ದೆಲ್ಲ ನಿಜನ ಅಂತ ಕೇಳ್ತಾರೆ. ನಂಜಮ್ಮನಿಗೆ ಕೋಪ ಬರುತ್ತೆ. ಸಾಕು, ಬಾಯಿ ಮುಚ್ಕೊಂಡು ನಿಂತ್ಕೊಳೆ, ಹಾಳಾದೋಳೆ, ಯಾವಳು ಕಿತ್ತೋಗಿರೋಳು ಬಂದು ಬಾಯಿಗೆ ಬಂದಂಗೆ ಏನೇನೋ ಹೇಳಿದ ಮಾತ್ರಕ್ಕೆ ಸುಳ್ಳು ಸತ್ಯ ಆಗಲ್ಲ ಅಂತ ಹೇಳ್ತಾರೆ. ಆಗ ಸಹನಾ, ಅಣ್ಣಯ್ಯ, ನೀನೇನು ಅಂತ ನಮಗೆ ಗೊತ್ತಿದೆ, ಆ ನಾಯಿ ಏನೋ ಬೊಗಳ್ತೈತೆ ಅಂತ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾರೆ. ಮತ್ತೆ ವಸು, ಹೌದು ರೀ, ಅವಳು ಎಲ್ಲಿ ಸಿಕ್ಕು ಬೀಳ್ತಾಳೋ ಅಂತ ನಿಮ್ಮ ಮೇಲೆ ಆರೋಪ ಹೊರಿಸೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಮತ್ತೆ ಸುಮಾ, ಅವಳು ಇಲ್ಲಿಗೆ ಬಂದು ಧಮ್ಕಿ ಹಾಕಿದ ತಕ್ಷಣ ಅವಳ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ನಾವು ನಂಬ್ತೀವಿ ಅಂತ ತಿಳ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಮತ್ತೆ ಕಂಠಿ, ಬಾವ, ನೀವೇನು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಭಯಪಡ್ತಿದ್ದೀರಾ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಮತ್ತು ಚಂದ್ರು, ಅದಾಗಲ್ಲ ಕಂಠಿ, ಇಷ್ಟು ಜನರ ಮುಂದೆ ಅವಳು ಬಾಯಿಗೆ ಬಂದಂಗೆಲ್ಲ ಮಾತಾಡ್ದಲ್ವ, ಅದು ಬೇಜಾರಾಗ್ತಿದೆ. ಅತ್ತೆ ನನ್ನ ಪಾಲಿಗೆ ದೇವರಿದ್ದಾಗೆ, ನಾನು ಅವ್ರನ್ನ ತಾಯಿ ಥರ ನೋಡ್ತಾ ಇದ್ದೆ, ಅಂಥವ್ರನ್ನ ನಾನು ಸಾಯಿಸ್ತೀನಿ ಹೇಳೋ ಅಂತ ಹೇಳ್ತಾರೆ. ಆಗ ಕಾಳಿ, ಅವಳು ಕುತ್ತಿಗೆ ತನಕ ಬಂತಲ್ವ, ಅದಕ್ಕೆ ಅಂಡು ಸುಟ್ಟಿರೋ ಬೆಕ್ಕಿನ ಥರ ಇಲ್ಲಿ ತನಕ ಬಂದಿದ್ದಾಳೆ ಅಂತ ಹೇಳ್ತಾರೆ. ಪುರ್ಸಿ, ಆ ರಾಧಾ ಇನ್ನೊಂದು ಸರಿ ಕಂಬಿ ಎಣ್ಸೋದನ್ನ ನಾನು ನೋಡಬೇಕು ಅಂತ ಹೇಳ್ತಾರೆ. ಮತ್ತೆ ವಸು, ಚಂದ್ರು, ನೀವು ಅವಳ ಮೇಲೆ ಅನುಮಾನ ಪಟ್ರಲ್ವಾ, ಅದಕ್ಕೆ ಅವಳು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾಳೆ, ನೀವು ಹುಷಾರಾಗಿರಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ನಾನೇನಾದರೂ ಅವಳ ಬಗ್ಗೆ ಹೀಗೆ ಹೇಳಿದರೆ ನನ್ನನ್ನು ಕೊಲೆಗಾರ ಅಂತಲೇ ಹೇಳ್ತಾ ಇದ್ಲು, ನೀವು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾರೆ. ಆಗ ಚಂದ್ರು, ಇಲ್ಲಿರೋರು ಯಾರಾದರೂ ಒಬ್ಬರು ನನ್ನ ಮೇಲೆ ಅನುಮಾನ ಪಟ್ಟರು ನನ್ನ ಕತೆ ಮುಗೀತು, ನಾನು ಈ ಕೊಲೆ ಮಾಡಿಲ್ಲ ಅಂತ ಇವ್ರನ್ನೆಲ್ಲ ನಂಬಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಪುಟ್ಟಕ್ಕ, ಸಾಕು ನಿಲ್ಲಿಸಿ, ಆಗಿದ್ದೆಲ್ಲ ಆಗೋಯ್ತು, ಮೊದಲು ಶಾಸ್ತ್ರದ ಕಡೆ ಗಮನ ಕೊಡೋಣ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಜಗನ್ ಅಲ್ಲಿಗೆ ಬರ್ತಾರೆ. ಅಮ್ಮ ನಮಸ್ತೆ ಅಂತ ಹೇಳ್ತಾರೆ. ಪುಟ್ಟಕ್ಕ, ಬಾರಪ್ಪ ಅಂತ ಹೇಳ್ತಾರೆ. ಆಗ ಸುಮಾ, ಈ ಶಾಸ್ತ್ರದ ಬಗ್ಗೆ ನೀನೇನು ಹೇಳಲೇ ಇಲ್ಲ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅರಿಶಿನ ಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಮತ್ತು ಎಲ್ಲರೂ ಸುಮಗೆ ಅರಿಶಿನ ಹಚ್ತಾರೆ. ಆಗ ಜಗನ್, ಇವತ್ತು ನಿನಗೆ ಅರಿಶಿನ ಹಚ್ಚೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ, ಹಾಗೆ ನೀನು ಕೊರಡಿಗೆ ನಾನೇ ತಾಳಿ ಕಟ್ಟೋದು, ನೀನನ್ನು ಪಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತು ಶಾಸ್ತ್ರ ಮುಗಿದ್ಮೇಲೆ ಕಾಳಿ ಹೊರಗಡೆ ಬರ್ತಾರೆ. ನಾನು ಸಹನಾಗೆ ಅರಿಶಿನ ಹಚ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ, ಈಗ ನಾನೇನಾದರೂ ಚಾಲೆಂಜಲ್ಲಿ ಸೋತ್ರೆ ಆ ಪುರ್ಸಿ ಸಾಯೋ ತನಕ ನನ್ನ ರೇಗಿಸ್ತಾನೆ ಇರ್ತಾನೆ, ಹೇಗಾದರೂ ಮಾಡಿ ಸಹನಾಗೆ ಅರಿಶಿನ ಹಚ್ಚಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸಹನವರು ಕೈ ತೊಳೆಯೋದಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಕೈ ತೊಳಿತಾ ಇರ್ತಾರೆ. ಆಗ ಕಾಳಿ, ಅವಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಚೊಂಬು ಜೊತೆ ಮಾತಾಡ್ತಾ ಇದ್ದೀನಿ, ಕಾಣಿಸ್ತಿಲ್ವೇನಲ್ಲ ನಿನಗೆ ಕೈ ತೊಳಿತಾ ಇರೋದು ಅಂತ ಸಹನ ಹೇಳ್ತಾರೆ. ಹೇಗೋ ನವಿ, ಎಲ್ಲ ಶಾಸ್ತ್ರನೂ ಚೆನ್ನಾಗಾಯ್ತಲ್ಲ, ಅದೇ ಖುಷಿ ಅಂತ ಹೇಳ್ತಾರೆ. ಹೌದು ಕಾಳಿ, ಸುಮಾ ಮದುವೆ ಶಾಸ್ತ್ರದ ಪ್ರಕಾರ ಆಗಬೇಕು ಅನ್ನೋದು ಅವನ ಆಸೆ ಆಗಿತ್ತು. ಅವಳ ಆಸೆ ಪಟ್ಟಾಗೆ ಎಲ್ಲ ಶಾಸ್ತ್ರ ಚೆನ್ನಾಗಾಯಿತು, ಹಾಗೆ ಮದುವೆನೂ ಮುಗಿದ್ಬಿಟ್ರೆ ಚೆನ್ನಾಗಿರುತ್ತೆ, ಬಂಗಾರತ್ತೆ ಆಸೆ ನಮ್ಮ ಅವ್ವನ ಕನಸು ಈಡೇರುತ್ತೆ ಅಂತ ಹೇಳ್ತಾರೆ. ಆಗ ಕಾಳಿ, ಅವಿ ಇಷ್ಟೇ ಆಗಿದೆಯಂತೆ, ಅದಾಗಲ್ವಾ, ನಾವೆಲ್ಲ ಸೇರಿ ಸುಮಾ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳ್ತಾರೆ. ಆಗ ಸಹನ ಸ್ವಲ್ಪ ಮುಂದೆ ಹೋಗ್ತಾರೆ. ಇದೇನವಿ, ನೀನು ಕೈಗಾಗಿರೋ ಅರಿಶಿನ ತೊಳೆದೆ, ಆದರೆ ಮುಖದ ಮೇಲೆ ಆಗಿರೋದನ್ನ ತೊಳಿಲೇ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ, ಮುಖಕ್ಕೆಲ್ಲ ಅರಿಶಿಣ ಆಗಿದೆಯಾ, ಗೊತ್ತಾಗಲೇ ಇಲ್ಲ ಅಂತ ಹೇಳಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಕಾಳಿ ಅವ್ರ ಕೈಯಲ್ಲಿರೋ ಅರಿಶಿನ ತೆಗೆದು ಸಹನ ಕೆನ್ನೆಗೆ ಬಳಿತಾರೆ. ಅದೇ ಸಮಯಕ್ಕೆ ಕಂಠಿ ಅಲ್ಲಿಗೆ ಬರ್ತಾರೆ. ಇದೇನು ಸಹನವರೇ, ನಿಮ್ಮ ಮುಖದಲ್ಲಿ ಅರಿಶಿನ ಇದೆ, ಅರಿಶಿನ ಬಳ್ಕೊಂಡ್ರೆ ಶುಭ ಸೂಚನೆ ಅಂತ ಹೇಳ್ತಾರೆ, ಆದಷ್ಟು ಬೇಗ ಮದುವೆ ಆಗ್ತಾರೆ ಅಂತ ಹೇಳ್ತಾರಪ್ಪ. ಕಾಳಿ, ನೀನಾ ಅರಿಶಿನ ಹಚ್ಚಿದ್ದು ಅಂತ ಹೇಳ್ತಾರೆ. ಆಗ ಸಹನವರು ನೀರಲ್ಲಿ ಅವ್ರ ಮುಖನ ನೋಡ್ಕೋತಾರೆ. ಕಂಠಿಯವರೇ,
ಮುಖಕ್ಕಾಗಿರೋ ಅರಿಶಿಣನ ಹೇಗೆ ತೊಳಿಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಕಂಠಿ, ಹೋಗ್ಲಿ ಬಿಡ್ಲ, ಬೇಜಾರು ಮಾಡ್ಕೋಬೇಡ, ಇದು ಒನ್ ವೇ ಅಂತ ನಾನು ಹೇಳಿದ್ದೆ ತಾನೇ ಅಂತ ಹೇಳ್ತಾರೆ. ಆಗ ಕಾಳಿ ಸುಮ್ಮನೆ ನಿಂತಿರ್ತಾರೆ. ಇರಲಿ ಬಿಡು, ಅರಿಶಿಣ ಹಚ್ಚಿದೆಯಾ ಅಲ್ವಾ, ಆದಷ್ಟು ಬೇಗ ಮದುವೆ ಆಗುತ್ತೆ ನೋಡ್ತಿರು ಅಂತ ಹೇಳ್ತಾರೆ. ಹೌದಾ ಗುರು, ನನ್ನ ಹುಡುಗಿ ನನಗೆ ಸಿಗ್ತಾಳಾ ಅಂತ ಕಾಳಿ ಹೇಳ್ತಾರೆ. ಹೌದು ಕಣ್ಲ, ಎಲ್ಲ ಒಳ್ಳೇದಾಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಕಂಠಿ ಅಲ್ಲಿಂದ ಹೋಗ್ತಾರೆ. ಕಾಳಿಗೆ ಖುಷಿಯಾಗುತ್ತೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಭಾನುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.